ಹಲೋ ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಸಾಲೆ ಚಾಯ್ ಕೃಷಿ. ಇವತ್ತು ದನಗಳ ಮೇವಿನ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ನಾನು ನಿಮಗೆ ತೋರಿಸೋಕ್ಕೆ ಬಂದಿದ್ದೀನಿ. ಇದು ನ್ಯಾಚುರಲ್ ಆಗಿ ಬೆಳೆಯುವಂತಹ ಗಿಡ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಮಾತ್ರ ನಾನು ಹೇಳಲ್ಲ. ಅದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ವಿಶ್ವನಾಥ್ ಭಟ್ ಅವರು. ನಮಸ್ಕಾರ ವಿಶ್ವನಾಥ್ ಭಟ್ರೆ. ನಮಸ್ಕಾರ. ಈ ಗಿಡದ ಹೆಸರೇನು ಮತ್ತು ಇದರ ವಿಶೇಷತೆಗಳು ಏನು? IGFRI 4 ಅಂತ ಇದು. ಇದೇನ್ರಿ ಒಳ್ಳೆ ಸೈನ್ಸಲ್ಲಿ ಫಸ್ಟ್ ದಿವಸನೇ ನಾವು ಹೊಸ ವಿಷಯನ ಕಲ್ತಂಗೆ ಅನಿಸ್ತಾ ಇದೆ ನನಗೆ. ಇದು IGFRI 4 ಅಂತ. ಇದೇನು ಅಂದರೆ ಒಂದು ಆಳು ಎರಡು ಆಳು ಎತ್ತರ ಆದರೂ ಇದರ ದಂಟು ಗಟ್ಟಿ ಆಗೋದಿಲ್ಲ. ದನ ಖುಷಿಯಿಂದ ತಿಂತದೆ ದನ. ಮತ್ತೆ ಇದನ್ನ ಬೆಳೆಯುವಂತ ವೇಗನೂ ಭಾಳ ಹೆಚ್ಚು ಕಡಿಮೆ ಕರೆಕ್ಟ್ ಇದು ಮಾಡ್ಕೊಂಡು 15 ದಿವಸ ಕಟಿಂಗ್ ಬರ್ತದೆ ಇದು. ಪ್ರತಿ 15 ದಿವಸಕ್ಕೆ ಹೌದು. ಬಿಸಿಲು ಮತ್ತೆ ನೀರು ಎರಡು ಇದ್ದು ಬಿಟ್ಟಿದ್ರೆ ಅದು 15 ದಿವಸ ಕಟಿಂಗ್ ಬರ್ತದೆ. ಮತ್ತೆ ಭಾಳ ಇಷ್ಟಪಟ್ಟು ತಿಂತದೆ ಇದನ್ನ ದನ. ನಂತರ ಇದು ಬಿಟ್ರೆ ಇದು ಒಂಥರ ಲೋಕಲ್ ಇದು ಲೋಕಲ್ ಇದು. ಇದಕ್ಕೆ ಯಾವ್ದು ಗೊಬ್ಬರ ಯಾವ ಇದು ಇಲ್ಲ. ಒಂದು ಹೊತ್ತಾಕೊಂಡ್ರೆ ಆಯ್ತು ಅದು ತಯಾರಾಗ್ತದೆ. ಈಗ ಇದೆಲ್ಲ ಕಟಾವಿಗೆ ಬಂದಿದೆ. ಈಗ ಇದು ಕಟಾವು ಮಾಡಿ 15 ದಿವಸಕ್ಕೆ ಮತ್ತೆ ಇಷ್ಟೇ ಬಂದಿರ್ತದೆ. ಪ್ರತಿ 15 ದಿವಸ. ಹೌದೌದು ಹೌದು. ಇದು ಇದ್ರಲ್ಲೇ ಅತಿ ಎತ್ತರದ. ಇದು ಮತ್ತು ಎತ್ತರದ ಇದು ಒಂದು ಕರೆಕ್ಟ್ ಬಿಟ್ಟು ಇದನ್ನ ಒಂದು 2 ಆಳು ಎತ್ತರ ಆಗ್ತದೆ. ಹಾಗೇನೆ ದನಗಳು ಅಂದ್ರೆ ಬುಡದಿಂದ ಎಂಡರಿಗೂ ತಿನ್ನುತ್ತೆ. ದಂಟನ್ನು ಬಿಡುದಿಲ್ಲ ಇದನ್ನ, ಯಾಕೆಂದ್ರೆ ಅದು ಮೆತ್ತಿಗೆ ಇರ್ತದೆ ದಂಟು. ಈಗ ಗಿಡ ಅಂದ ತಕ್ಷಣ ಡೆಫಿನೆಟ್ಲಿ ಈಗ ನಾವು ತೋಟದ ಮಧ್ಯದಲ್ಲಂತೂ ಹಾಕ್ಲಿಕ್ಕೆ ಆಗಲ್ಲ. ಅಂಚಿನಲ್ಲಿ ಹಾಕೊಂಡ್ರೆ ಈ ಗೊಬ್ಬರ ಇದನ್ನೆಲ್ಲ ತಿನ್ನಲ್ವ ಅದು ಹೇಗೆ? ಇಲ್ಲ ಹಾಗೆ ಅದರಿಂದೇನು ತೀರಾ ಅಂತ ಇದೇನು ಆಗುದಿಲ್ಲ, ವೇಸ್ಟ್ ಆಗುದಿಲ್ಲ. ಮತ್ತೆ ಈಗ ನಮಗೆ ದನಗಳ ಏನು ಹೊಟ್ಟೆ ಆಹಾರ ಹಾಕುವಂತ ಇದ್ರ ಖರ್ಚಿನ ಅದು ಬಂದಿರ್ತದೆ. ಇದನ್ನ ಲೆಕ್ಕಾಚಾರ ಹಾಕ್ಲಿಕ್ಕೆ ಹೋದ್ರೆ ನಮ್ಗೆ ಅಲ್ಲಿ ಉಳಿತದೆ ಸಿಕ್ಕಾಪಟ್ಟೆ. ಈಗ ಗೊಬ್ಬರ ಇದೇನಂತಾರೆ ಅದು ಮೇವಿನಲ್ಲಿ ಉಳಿಯುತ್ತೆ. ಬೆಳೆ ಹುಲ್ಲು ಇರ್ಬೋದು ಅಥವಾ ಹಿಂಡಿ ಇರ್ಬೋದು, ಅದರಲ್ಲಿ ಉಳಿಯುತ್ತೆ. ಮತ್ತೆ ಇದು ಕಟ್ ಮಾಡುವಾಗ ಕೈ ಕಟ್ಟಾಗೋದು ತುಂಬಾ ಶಾರ್ಪ್ ಇರೋದು? ಇಲ್ಲ ಆ ಥರದ್ದು ಏನೂ ಇಲ್ಲ. ಇಲ್ಲ ಆ ಥರದ್ದು ಏನೂ ಇಲ್ಲ. ಇದು ಇದ್ದಿದ್ರಲ್ಲಿ ಸ್ವಲ್ಪ ಇದೆ. ಮತ್ತೆ ಇದಕ್ಕೆ ಈ ಥರ ಇದು ಇಲ್ಲ, ಮುಳ್ಳು ತರ ಸುಂಗು ಅಂತ ಆ ಥರ ಸುಂಗು ಅಂತಾರೆ. ಅದು ಯಾವ ಥರ ಯಾವುದೂ ಇಲ್ಲ ಇದು. ಯಾವುದೋ ಒಂದು ತಳಿಯಲ್ಲಿ ಅದನ್ನ ನಾನು ನೋಡಿದ್ದೀನಿ. ಭಾಳ ಇದೆ ಅದು ಎಲಿಫೆಂಟ್ ಗ್ರಾಸ್ ಅಂತ ಒಂದು ಇದೆ, ಅದರಲ್ಲಿ ಭಾಳ ಇದೆ. ಮತ್ತೆ ಇದರಲ್ಲಿ ಇನ್ನೊಂದು ಅದು ಕಾಂಗೋ ಸಿಗ್ನಲ್ ಅಂತಿದೆ. ಕಾಂಗೋ ಸಿಗ್ನಲ್. ಓಕೆ, ಯಾವ ಸಿಗ್ನಲ್ ರೀ ಅದು? ಇದು ಕಾಂಗೋ ಸಿಗ್ನಲ್. ಇದು ಇದು ಹಂಗೆ ಭಾಳ ಗಂಟಿಗೆ ಬೆಳೀತದೆ ಇದು. ಈಗ ಇದಿಷ್ಟು ಮಾಡಿ ಹೊತ್ತಾಕಿದ್ರೆ ಇದೆಲ್ಲ ಬದಿಗೂ ಚಿಗುರು ಬರ್ತದೆ ಇದು. ಮತ್ತೆ ಇನ್ನೊಂದು ಮಜಾ ಅಂದ್ರೆ ಇದು ಒಳಗೆ ಕೊಳವೆ ಹಂಗೆ ಅದು. ಇದನ್ನ ನಾವು ತಿನ್ಬಹುದು, ಅಷ್ಟು ಸಿಹಿ ಇರ್ತದೆ ಇದು. ಭಾಳ ಸ್ವೀಟ್ ಇರ್ತದೆ ಇದು. ಸೂಪರ್. ಒಳ್ಳೆ ಕ್ಯಾರೆಟ್ ತರನೇ. ಹೌದು. ಸೂಪರ್. ನಿಜವಾಗ್ಲೂ ಅದು ನಾನು ಕೂಡ ಸ್ವಲ್ಪ ಅದನ್ನು ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂದರೆ ಒಳ್ಳೆ ಬೀನ್ಸನ್ನು ತಿನ್ನಂಗೆ ಆಯಿತು ನನಗೆ. ಆ್ಯಕ್ಚುಲಿ ಕ್ಯಾರೆಟ್ಗಿಂತನೂ ಬೀನ್ಸ್ನ ಒಂದು ಮೃದುತ್ವ ಏನಿದೆ ಅದು ನನಗೆ ಆ್ಯಕ್ಚುಲಿ ಬಂದಿರೋದು. ದನಿಗಳಿಗೆ ಡೆಫಿನೆಟ್ಲಿ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಹುಲ್ಲು ಅಂತ ಹೇಳ್ಬೋದೇನೋ. ಇದು ಹೆಸರು ಏನಂದ್ರೆ? ಇದು ಕಾಂಗೋ ಸಿಗ್ನಲ್ ಅಂತ. ಅಂದ್ರೆ ಇದು ಆಸ್ಟ್ರೇಲಿಯಾದ ಕಾಂಗರು ಇದೆಯಲ್ಲ, ಅದು ಸೇಮ್ ಅದೇ ತರದಲ್ಲೇ ಬೆಳೀತದೆ. ಇದು ಎತ್ತರ ಆಗ್ತದೆ, ಅಡ್ಡು ಬೀಳ್ತದೆ, ಆ ಗಂಟಿಗೆಲ್ಲ ಬೇರ್ ಬರ್ತದೆ, ಮತ್ತೆ ಮುಂದೆ ಹೋಗ್ತದೆ, ಹಂಗೆ ಕಂಟಿನ್ಯೂಸ್ ಆಗ್ತಾ ಇರ್ತದೆ. ಅದರ ಒಂದು ಜಂಪ್ ಮಾಡುವ ವಿಧಾನದಲ್ಲಿ ಬೆಳೆಯುವಂಥದ್ದು. ಇದು ಒಂದು ದಂಟು ತಂದು ಹೊತ್ತಾಕಿದ್ರೆ 1 ವರ್ಷಕ್ಕೆ ಹೆಚ್ಚು ಕಡಿಮೆ ಇಡೀ ಊರಿಗೆಲ್ಲ ಸ್ಪ್ರೆಡ್ ಆಗಿರ್ತದೆ. ಹಾಗಂತ ಎಲ್ಲೂ ಕೂಡ ನಿಮಗೆ ಇದು ಸಮಸ್ಯೆ ಅಂತ ಅನಿಸಿಲ್ವಾಗಿದೆ? ಇಲ್ಲ, ಯಾಕಂದ್ರೆ ನಾವು ಹದ ಒಂದು ಇದಕ್ಕೆ ಬಂತು ಕಟ್ಟು ಮಾಡಿ ದನಕ್ಕೆ ಹಾಕ್ಬಿಡ್ತೇವೆ. ಈಗ ಹಾಗಾದ್ರೆ ನಿಮ್ಮಲ್ಲಿ ಇರುವಂತದ್ದನ್ನ ಬ್ರೀಫ್ ಆಗಿ ಯಾವ್ಯಾವ ತಳಿ ಅಂತಂದ್ರೆ? ನಮ್ದು ಈಗ ಕಾಂಗೋ ಸಿಗ್ನಲ್ ಇದೆ, IGFRI 4 ಇದೆ. ಇದು ನಮ್ಮದು ಲೋಕಲ್ ತಳಿ ಇದೆ, ನಂತರ ಇನ್ನೊಂದು ಪಂಜಾಬ್ ನೇಪಿಯರ್ ಅಂತಿದೆ. ಅದು ಸ್ವಲ್ಪ ಇಷ್ಟೇ ಸಣ್ಣ, ಆದ್ರೆ ಹಿಳ್ಳೆ ರಾಶಿ ಬರ್ತದೆ. ಅದನ್ನ ಹಂಗೆ ಕತ್ತರಿಸಿ ನಾವು ಇದನ್ನ ನೆಟ್ಟರು ಸಾಕು, ಅದು ಹೆಚ್ಚು ಕಡಿಮೆ 100 ಗಟ್ಟಲೆ ಟಿಸಿಲ್ ಹೊಡಿತದೆ. ಅದು 100 ಟಿಸಿಲ್ಗಳು. ಹೌದು. ಹಾಗೇನೆ ಈಗ ನಮ್ಮ ಮನೇಲಿ ಒಂದು ನೋಡಿದ್ರಲ್ಲ, ಅದು ಯಾವ ತಳಿ? ಅದು ಎಲಿಫೆಂಟ್ ಗ್ರಾಸ್ ಅಂತ. ಎಲಿಫೆಂಟ್ ಗ್ರಾಸ್. ಅದು ಹೌದು, ಅದು ಕಬ್ಬು ನಂಗೆ ಆಗ್ತದೆ. ಆಕ್ಚುಲಿ ಅದನ್ನ ಈ ವೆಟರ್ನರಿ ಇವರೆಲ್ಲ ಅದನ್ನ ಹಾಕ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಇದು ಹಾಕಿದ್ರು ಸ್ವಲ್ಪ ಬಾಡಿಸಿ ಹಾಕ್ಬೇಕು. ಇವತ್ತು ಕಡೆದು ನಾಳೆ ಹಾಕ್ಬೇಕು, ಡೈರೆಕ್ಟ್ ಹಾಕ್ಲಿಕ್ಕಿಲ್ಲ. ಮತ್ತೆ ಈ ಗಬ್ಬು ದನಕ್ಕೆ ಹಾಕ್ಲಿಕ್ಕಿಲ್ಲ, ಅಬಾರ್ಷನ್ ಆಗುವಂತ ಚಾನ್ಸ್ ಭಾಳ ಇರ್ತದೆ ಅಂತ ಹೇಳ್ತಾರೆ. ಹಂಗ ನಮ್ಮಲ್ಲಿ ಇಲ್ಲ ಅದು. ಓಕೆ ಸರಿ. ಹಾಗಾದ್ರೆ ಮೇವುಗಳ ಒಂದು ಈಗ ಏರ್ತಾ ಇರುವಂತ ಬೆಲೆಗೆ ಇದೊಂದು ಒಳ್ಳೆ ಪೂರಕವಾಗಿ. ಮತ್ತೆ ಖಾಲಿ ಜಾಗದಲ್ಲಿ ಹೊತ್ತಾಗಿ ಒಗೆದಿಟ್ಟು ಬದುಕ್ತದೆ. ಅದಕ್ಕೇನು ತೀರಾ ನೀರು ಬೇಕು ಅಂತ ಏನಿಲ್ಲ, ಹಾಗೇನಿಲ್ಲ. ಆದ್ರೆ ಬಿಸಿಲು ಇದ್ರಬೇಕು, ಬಿಸಿಲು ಇದ್ದಾಗ ಚಲೋ. ಒಳ್ಳೇದಾ? ಓಪನ್ ಪ್ಲೇಸ್ ನಲ್ಲಿ ಭಾಳ ಚೆನ್ನಾಗ್ತದೆ. ಓಕೆ, ನಿಮ್ಮ ಒಂದು ಮಾಹಿತಿಗೆ ಧನ್ಯವಾದ.